ವೆಲ್ಕಮ್ ಬ್ಯಾಕ್ ಟು SSBV ಕ್ರಿಯೇಷನ್ಸ್. ನಾನು ನಿಮ್ಮ ಪ್ರೀತಿಯ ಸಾನ್ವಿ. ಇವತ್ತೊಂದು ಕೇಕಿಗೆ ಸಂಬಂಧಪಟ್ಟಂತಹ ಒಂದು ಪಾರ್ಸಲ್ ತರಿಸಿದ್ದೀವಿ. ಅದು ಏನಪ್ಪ ಅಂತ ಹೇಳಿದರೆ, ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನಾವು ಅನ್ಬಾಕ್ಸಿಂಗ್ ಮಾಡೋಣ ಅಲ್ವಾ, ಬನ್ನಿ. ಪ್ಯಾಕಿಂಗ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಟೈಟಾಗಿದೆ. ಪ್ಯಾಕಿಂಗ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಸ್, ಇದೇನು ಅಂತ ಆಲ್ರೆಡಿ ನಿಮಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಕೂಡ ಇನ್ನೊಂದು ಸಲ ನಾನು ನಿಮಗೆ ಇದು ಹೇಗಿದೆ, ಏನು ಇದ್ರ ಕ್ವಾಲಿಟಿ ಹೇಗಿದೆ ಅದನ್ನೆಲ್ಲ ತಿಳಿಸ್ಕೊಡ್ತೇನೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇವಾಗ ಪ್ಯಾಕಿಂಗ್ ಎಲ್ಲ ಓಪನ್ ಮಾಡಿದ್ದೀನಿ. ಇದು ಏನಪ್ಪ ಅಂತ ಹೇಳಿದರೆ ಕೇಕಿಗೆ ಸಂಬಂಧಪಟ್ಟಿದ್ದು ಅಂತ ಈಗ ಆಲ್ರೆಡಿ ನಿಮಗೆ ನಾನು ಹೇಳಿದೆ. ಇದು ಪೈಪಿಂಗ್ ಬ್ಯಾಗ್ ಅಂತ ಹೇಳಿಬಿಟ್ಟು, ಕೇಕ್ ಮಾಡೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಮನೆಯಲ್ಲೂ ಕೂಡ ಎಲ್ಲರೂ ಕೇಕ್ ಮಾಡ್ತಾರೆ ಅಲ್ವಾ, ಅವರಿಗೆಲ್ಲ ಡಿಸೈನ್ಸ್ ಮಾಡಲಿಕ್ಕೆ ಬೇಕಾಗಿರುತ್ತೆ. ಸೊ ಹಾಗಾಗಿ ಆವಾಗ ನಾವೇನು ಮಾಡಬೇಕಾಗತ್ತೆ ಅಂದರೆ ಪೈಪಿಂಗ್ ಬ್ಯಾಗ್ ತುಂಬಾ ಮುಖ್ಯ. ಯಾಕಂದರೆ ಪೈಪಿಂಗ್ ಬ್ಯಾಗ್ ಇಲ್ಲ ಅಂತ ಹೇಳಿದರೆ ನಾವು ಏನೇ ಡಿಸೈನ್ ಕೂಡ ಮಾಡಲಿಕ್ಕೆ ಆಗೋಲ್ಲ. ಚೆನ್ನಾಗಿ ಪ್ಯಾಕಿಂಗ್ ಮಾಡಿಬಿಟ್ಟಿದ್ದಾರೆ. ಎಸ್, ಇದು ಕೂಡ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಕೆಲವ್ರ ಮನೇಲಿ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ. ಕೇಕ್ ಅಂತಲೇ ಅಲ್ಲ, ಹಿಟ್ಟು ಇದು ಮಾಡಿದಾಗ ಮಿಕ್ಸ್ ಮಾಡಿ, ಇವಾಗ ನಾವೇನು ಮಾಡ್ತೀವಿ, ಹಿಟ್ಟು ಕೂಡ ಹೀಗಿರುತ್ತೆ, ನಾವು ಪಾತ್ರೆ ಒಳಗೆ ಹೇಗೆ ಮಾಡ್ತೀವಿ ಅದು ಅಷ್ಟು ಕಂಫರ್ಟ್ ಇರಲ್ಲ. ಬಟ್ ಇದಾದರೆ ಏನು ಅಂತ ಹೇಳಿದರೆ, ನಾವು ಬೇಕ್ ಮಾಡಲಿಕ್ಕೆ ಎಲ್ಲ ಆದಮೇಲೆ ಹೀಗೆ ಈ ಪಾತ್ರೆ ಒಳಗೆ ಇದನ್ನು ಈ ಥರ ಆರಾಮಾಗಿ ತೆಗಿಲಿಕ್ಕೆ ತುಂಬಾ ಯೂಸ್ ಆಗುತ್ತೆ. ಇದು ಆಲ್ಮೋಸ್ಟು ಕೇಕ್ ಮಾಡಬೇಕಾದ್ರೆ ಇದಿದ್ದರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಓಕೆ, ನೆಕ್ಸ್ಟ್ ಪೈಪಿಂಗ್ ಬ್ಯಾಗ್. ಪೈಪಿಂಗ್ ಬ್ಯಾಗ್ ಅಷ್ಟೇ ಓಪನ್ ಮಾಡೋಣ. ಬ್ಯಾಗ್ ಒಳಗೆ ಬ್ಯಾಗ್ ಹಾಕ್ಬಿಟ್ಟಿದ್ದಾರೆ, ಕವರ್. ಎಸ್, ನೋಡಿ ಎಷ್ಟು ದೊಡ್ಡ ಸೈಜ್ ಇದೆ ಪೈಪಿಂಗ್ ಬ್ಯಾಗ್. ಇವಾಗ ನಾವು ಇದು ಎಷ್ಟಿದೆ ಅಂತ ಹೇಳಿದರೆ, ಪೀಸ್ ಎಷ್ಟಿದೆ ಅಂತ ಹೇಳಿದರೆ 100 ಪೀಸ್ ಇದೆ. ಇದು ಪೈಪಿಂಗ್ ಬ್ಯಾಗು 100 ಪೀಸ್ ಇದೆ. ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಇದನ್ನು ಹಾಕೋದು ಅಂತ ಹೇಳ್ಬಿಟ್ಟು. ಇವಾಗ ನಾವು ವಿಪಿಂಗ್ ಕ್ರೀಮ್ ಮಾಡಿರ್ತೀವಿ ಅಲ್ವಾ, ಇವಾಗ ಕೇಕ್ ಮಾಡಬೇಕಾದ್ರೆ ವಿಪಿಂಗ್ ಕ್ರೀಮ್ ತುಂಬಾ ಇಂಪಾರ್ಟೆಂಟು. ವಿಪಿಂಗ್ ಕ್ರೀಮ್ನ ನಾವು ಬೀಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಬರುತ್ತೆ ಕವರು. ಇದು ಸಿಕ್ಕಾಪಟ್ಟೆ ಇದಿದೆ. ಇದು ಓಪನ್ ಆಗ್ತಿಲ್ಲ, ತೋರಿಸ್ತೀನಿ ಒಂದು ಸೆಕೆಂಡ್. ಈ ವಿಪಿಂಗ್ ಕ್ರೀಮ್ನ ಯಾವ ಥರ ನಿಮಗೆ ಪೈಪ್ ಒಳಗೆ ಹಾಕೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಿಲ್ಲ, ಜಸ್ಟ್ ಈ ಥರ ಇರುತ್ತೆ. ಈ ಥರ ಹೀಗೆ ಈ ಥರ ಓಪನ್ ಮಾಡಿಕೊಂಡ್ರೆ ನೋಡಿ, ಈ ಥರ ಹೀಗೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ವಿಪಿಂಗ್ ಕ್ರೀಮ್ನ ಈ ಥರ ಮಾಡಿಕೊಂಡು ಕವರ್ನ ವಿಪಿಂಗ್ ಕ್ರೀಮ್ನ ಇದರೊಳಗೆ ಹಾಕೋದು. ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ, ನೋಝಲ್ಸ್ ಬರುತ್ತಲ್ವಾ, ನೋಝಲ್ಸ್ನ ಇದರೊಳಗೆ ಹಾಕಿಬಿಟ್ಟು ಫಸ್ಟು ಇದರೊಳಗೆ ಹಾಕಿಬಿಟ್ಟು ಜಸ್ಟ್ ಒಂದು ಸ್ವಲ್ಪ ನೋಝಲ್ಸ್ನ ಹಿಂಗೆ ಎಳ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡಿಕೊಂಡು, ಆಮೇಲೆ ಈ ವಿಪಿಂಗ್ ಕ್ರೀಮ್ ಇರುತ್ತಲ್ವ, ವಿಪಿಂಗ್ ಕ್ರೀಮ್ನ ಇದರೊಳಗೆ ಹಾಕೋದು. ಈ ಥರ ತೆಗೆದುಬಿಟ್ಟು ಹೀಗೆ ಹಾಕಿಬಿಟ್ಟು ಆಮೇಲೆ ಇದನ್ನು ಸ್ವಲ್ಪ ಟೈಟ್ ಮಾಡಿಕೊಂಡಾಗ ಆವಾಗ ಡಿಸೈನ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಆವಾಗ ಈ ಥರ ಡಿಸೈನ್ನ ಹಾಕ್ಬೋದು. ಸರಿನಾ?
ಅಕಸ್ಮಾತು ನನ್ನ ಹತ್ರ ನೋಸಲ್ಸ್ ಇಲ್ಲ ಅಪ್ಪ ಹೇಗೆ ಅಂತ ಹೇಳಿದ್ರೆ ಇದರಲ್ಲೂ ಕೂಡ ಮಾಡ್ಕೊಬೋದು. ಏನು ಅಂತ ಹೇಳಿದ್ರೆ ಇಲ್ಲಿ ಚಿಕ್ಕದಾಗಿ ಬರುತ್ತೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕಾಗತ್ತೆ. ಈ ಥರ ಹೀಗೆ ಕಟ್ ಮಾಡಿಕೊಂಡು ಆವಾಗ ನೀವು ಹೆಸರು ಬರೀಲಿಕ್ಕಾಗಿರ್ಬೋದು, ಓನಾಗಿ ಡಿಸೈನ್ ಮಾಡಲಿಕ್ಕಾಗಿರ್ಬೋದು, ಅದು ಕೂಡ ಮಾಡ್ಬೋದು. ಬಟ್ ನನಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಹಾಗಾಗಿಬಿಟ್ಟು ನನಗೆ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಇದನ್ನು ತರಿಸ್ಕೊಂಡೆ. ಆ್ಯಕ್ಚುಲಿ ಇದು ಆಫರಲ್ಲಿ ನನಗೆ ಸಿಕ್ಕಿರೋ ಅಂಥದ್ದು. ಇದು ನನಗೆ ಆಫರಲ್ಲಿ ಸಿಕ್ಕಿರೋ ಅಂಥದ್ದು. ಓಕೆನಾ. ಈ ಬ್ರಷ್ ಇದೆಯಲ್ವ, ಇದು ನನಗೆ ಆಫರಲ್ಲಿ ಸಿಕ್ಕಿರೋ ಅಂಥದ್ದು. ಇದು ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಸ್ಮೂತಾಗಿದೆ, ಯಾವುದೇ ಥರ ರಫ್ ಇಲ್ಲ. ಇವಾಗ ನಾವು ಹಿಟ್ಟಿರತ್ತಲ್ವ, ಅದನ್ನು ಆರಾಮಾಗಿ ಹೀಗೆ ಪಾತ್ರೆ ಒಳಗೆ ಹಾಕಲಿಕ್ಕೂ ಕೂಡ ತುಂಬಾ ಯೂಸ್ ಆಗುತ್ತೆ. ಬಟ್ ಚೆನ್ನಾಗಿದೆ, ತುಂಬ ಒಳ್ಳೆ ಕ್ವಾಲಿಟಿ ಅಂತಲ್ಲ, ಓಕೆ, ಆ ರೇಟಿಗೆ ಕೊಡಬಹುದು, ಅಷ್ಟು ಚೆನ್ನಾಗಿದೆ. ಸೊ ಹ್ಯಾಂಡಲ್ ಕೂಡ ಅಷ್ಟೇ, ಇದು ಕೂಡ ಅಷ್ಟೇ ಪ್ಲಾಸ್ಟಿಕ್ ಆಗಿದೆ ಇದು. ಸೊ ಇದು ಕೂಡ ಅಷ್ಟೇ ಪ್ಲಾಸ್ಟಿಕ್ಕು. ಮತ್ತು ಆ್ಯಂಡ್ ಹ್ಯಾಂಗ್ ಮಾಡಲಿಕ್ಕೆ ಅಕಸ್ಮಾತ್ ಹ್ಯಾಂಗ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಹೋಲ್ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ಹ್ಯಾಂಗ್ ಕೂಡ ಮಾಡ್ಬೋದು. ಆ್ಯಂಡ್ ಇದು ನಾನು ಹೇಳಿದ್ನಲ್ಲ 100 ಪೀಸ್ ಇದೆ, ಇದು ಬಂದು 100 ಪೀಸ್ ಇದೆ, ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ, 100 ಪೀಸು ಅಂತಿತ್ತು. ಹಾಗೆ ಇದ್ರ ಜೊತೆ ಇದೊಂದು ಆಫರ್ ಅಂತ ಇತ್ತು, ನನಗಿದು ತುಂಬಾ ಮುಖ್ಯ ಆಗಿತ್ತು. ಸೊ ಹಾಗಾಗಿ ನಾನು ಇದನ್ನು ಬೈ ಮಾಡಿದೆ. ಓಕೆ, ಇದು ನಾನು ಎಲ್ಲಿ ತೊಗೊಂಡೆ ಅಂತ ಹೇಳಿದರೆ ಆಲ್ರೆಡಿ ನಿಮಗೆ ಇಲ್ಲೇ ಗೊತ್ತಾಗ್ತಾ ಇದೆ. ಇದು ನಾನು ತೊಗೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ ನಾನು ಇದನ್ನು ತೊಗೊಂಡಿದ್ದು. ಬಟ್ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ನಾನು ಬೈ ಮಾಡಿದೆ. ಸೊ ಇದರ ಅಮೌಂಟ್ ಎಷ್ಟಪ್ಪ ಅಂತ ಹೇಳಿದ್ರೆ, ನನಗೆ ಆಫರಲ್ಲಿ ಸಿಕ್ಕಿರೋದ್ರಿಂದ ನನಗೆ ಇದರ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ 155 ರೂಪಾಯಿಗೆ ನನಗೆ ಇದು ಸಿಕ್ಕಿರೋ ಅಂಥದ್ದು. ಸೊ 100 ಪೀಸ್ ಇದೆ. ಬೇರೆ ಆ್ಯಪ್ಗಳಲ್ಲಿ ಕಂಪೇರ್ ಮಾಡಿದರೆ ಇಲ್ಲಿ ನನಗೆ ವರ್ತ್ ಅಂತ ಅನ್ನಿಸ್ತು. ಯಾಕೆ ಅಂತೇಳಿದ್ರೆ ಬರೀ 100 ಪೀಸಿಗೆ 200, 150, 200 ಹಾಕಿ ತೊಗೊತಾರೆ. ಬಟ್ ನನಗೆ ಅದ್ರ ಜೊತೆ ಇದು ಸಿಕ್ಕಿರೋದ್ರಿಂದ ನನಗೆ ವರ್ತ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಇದನ್ನು ಬೈ ಮಾಡಿದೆ. ನಿಮಗೂ ಕೂಡ ಅಷ್ಟೇ, ಇದು ನಿಮಗೆ ಯೂಸ್ ಇದೆ ಅಂತ ಅನ್ನೋದಾದರೆ ನೀವು ಕೂಡ ಇದನ್ನು ಬೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ನಿಮಗೆ ನಾನು ಕೇಳ್ಕೊತಾ ಇರೋದಿಷ್ಟೇ, ಪ್ಲೀಸ್ ವಿಡಿಯೋನ ವಾಚ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ. ಓಕೆ, ಇದುವರೆಗೆ ನನ್ನ ಚಾನಲ್ನ ನೋಡ್ತಾ ಇರೋರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್.